ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಈಗ ಇಡಿ ದಾಳಿ ನಡೆಸಿರೋದು, ಪರಿಶೀಲನೆ ನಡೆಸ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಚಿವ ಪರಮೇಶ್ವರ್ಗೆ ಈಗ ನೋಟಿಸ್ ನೀಡುವ ಸಾಧ್ಯತೆ, ಯಾವುದೇ ಕ್ಷಣದಲ್ಲಿ ವಿಚಾರಣೆಗಾಗಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಪರಮೇಶ್ವರ್ ತಮ್ಮ ಆಪ್ತ ಬಳಗದ ಬಳಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ನೋಟಿಸಿನ ಬಗ್ಗೆ ಆಪ್ತ ಸಚಿವರ ಮುಂದೆ ಪರಂ ಸುಳಿವು ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ನನಗೆ ನೋಟಿಸ್ ಬರಬಹುದು. ದಾಳಿಯಿಂದ ಈಗಾಗಲೇ ಪರಮೇಶ್ವರ್ ಶಾಕ್ನಲ್ಲಿದ್ದಾರೆ. ಇದರ ನಡುವೆ ತನಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೊಡಬಹುದು ಅಂತ ತನ್ನ ಆಪ್ತ ಸಚಿವರ ಬಳಿ ಹೇಳಿಕೊಂಡಿದ್ದಾರೆ. ಸಿಎಂ ಸಮ್ಮುಖದಲ್ಲೇ ನಡೆದ ಸಭೆಯಲ್ಲಿ ಪರಂ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಇಡಿ ನೋಟಿಸ್ ಬಗ್ಗೆ ಡಾಕ್ಟರ್ ಪರಮೇಶ್ವರ್ ವಿವರಿಸಿದ್ದಾರೆ. ಮತ್ತೊಂದು ಕಡೆ ಸಭೆಯಲ್ಲೇ ಹಣದ ವಹಿವಾಟಿನ ಬಗ್ಗೆ, ಹಣದ ವಹಿವಾಟು ಏನಕ್ಕೆ ನಡೆದಿದೆ, ಯಾವ ರೀತಿ ನಡೆದಿದೆ, ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ವಿವಿಧ ಹಂತಗಳಲ್ಲಿ ಹಣ ವರ್ಗಾವಣೆಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಪರಮೇಶ್ವರ್ ಬೆಂಬಲಕ್ಕೆ ಎಲ್ಲರೂ ನಿಂತ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಪರ ನಿಲ್ಲೋದಕ್ಕೆ ಆಪ್ತ ಸಚಿವರುಗಳು ತೀರ್ಮಾನಿಸಿದ್ದಾರೆ. ಪರಿಸ್ಥಿತಿಗಳೇನೇ ಇದ್ರೂ ಪರಮೇಶ್ವರ್ ಬೆಂಬಲಕ್ಕೆ ನಾವು ನಿಲ್ಲಬೇಕು, ಪ್ರಕರಣ ಎದುರಿಸೋದಕ್ಕೆ ಆಲೋಚನೆ ರೆಡಿಯಾಗಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಂದಲೂ ಇದೇ ಸೂಚನೆ ಬಂದಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಪರಮೇಶ್ವರ್ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳಿ ಅಂತ ಆಪ್ತ ಸಚಿವರು ಕೂಡ ಅದೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಪರಮೇಶ್ವರ್ಗೆ ನೋಟಿಸ್ ಸಿಗಬಹುದು. ಪರಮೇಶ್ವರ್ ಅವರು ಖುದ್ದು ಈ ವಿಷಯನ ಹೇಳ್ಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ನನಗೂ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಸಹಜವಾಗಿ ಇಡಿ ದಾಳಿಯಿಂದ ಪರಮೇಶ್ವರ್ ಶಾಕ್ನಲ್ಲಿದ್ದಾರೆ. ಇನ್ನೂ ಅದರಿಂದ ಆಚೆ ಬಂದಿಲ್ಲ. ಇದರ ನಡುವೆ ತನಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ನೀಡಬಹುದು ಅಂತ ತನ್ನ ಆಪ್ತ ಸಚಿವರ ಬಳಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಹಣದ ವರ್ಗಾವಣೆಯ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಎದ್ದಿದೆಯೋ ಅದರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಒಂದು ಕಡೆ ಪರಮೇಶ್ವರ್ ನೋಟಿಸ್ನ ನಿರೀಕ್ಷೆಯಲ್ಲಿದ್ರೆ, ಮತ್ತೊಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಎಚ್ಡಿಕೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ರನ್ಯಾ ಚಿನ್ನ ಸಾಗಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ಯಾರು? ಕಾಂಗ್ರೆಸ್ ನಾಯಕನಿಂದಲೇ ಮಾಹಿತಿ ಬಹಿರಂಗ ಆಗಿದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಚ್ಡಿಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ವಿಸ್ಟ್ಗಿಂತ ಜಾಸ್ತಿ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಪ್ರಭಾವಿ ನಾಯಕನಿಂದಲೇ ಮಾಹಿತಿ. ದೆಹಲಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಚಿನ್ನ ಸಾಗಣೆ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ಯಾರು? ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಮಾಹಿತಿ. ದೆಹಲಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನದ ಮೇಲೆ ಯಾರು ಕಣ್ಣಿಟ್ಟಿದ್ದಾರಲ್ಲ ಅವರಿಂದಲೇ ಈ ಕೃತ್ಯ. ಡಿಕೆಶಿ ಹೆಸರೇ ಹೇಳದೆ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಪರಮೇಶ್ವರ್ ದಲಿತ ಸಮಾವೇಶ ಮಾಡೋದಕ್ಕೆ ಹೊರಟ್ರು. ಆಗ ಆ ಪ್ರಭಾವಿ ನಾಯಕ ಮಾಹಿತಿ ಕೊಟ್ರು. ಇದು ಸಿಎಂ ಸಿದ್ದರಾಮಯ್ಯಗೇನ್ ಗೊತ್ತಿಲ್ವಾ ಅಂತ ಕೂಡ ಎಚ್ಡಿಕೆ ಪ್ರಶ್ನಿಸ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ನಾನು ಹರಿಪ್ರಸಾದ್ ಅವರ ಒಂದು ಹೇಳಿಕೆ ನೋಡ್ತಾ ಇದ್ನಪ್ಪ. ಅದೇನೋ ದಲಿತರು ಅಂತ ಹೇಳಿ ಸ್ತಬ್ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಇಡಿ ಬಿಟ್ಟು ದಲಿತರಿಗೆ ನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು. ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ನಾನಾದರೆ ಹಿಂದೆ ಮುಂದಿಂದ ಈ ಏನು ನಡೀತಾ ಇದೆ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆ ಹೆಣ್ಣುಮಗಳು ಅವತ್ತು ದುಬೈಯಿಂದ ಬಂದಾಗ ಆ ಹೆಣ್ಣುಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು? ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ?
ಎಲ್ಲಿಂದ ಮೆಸೇಜ್ ಹೋಯ್ತು? ಕೊಟ್ಟಂಥವ್ರು ಈಗ ಪ್ರಹ್ಲಾದ್ ಜೋಶಿ ಅವರೇನು ಹೇಳೋರೆ ನೆನ್ನೆ, ಕಾಂಗ್ರೆಸ್ನಲ್ಲಿನ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತೇಳಿ. ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೇ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ. ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತೇನು ಹೊರಟರು. ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿತ್ತು. ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ? ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ಈ ವಿಷಯ? ಓಹೋ, ಈಗ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದಾದ್ಯಂತ ಏನೋ ಪ್ರತಿಭಟನೆ ಮಾಡ್ತಾರಂತೆ. ಇಡೀ ರಾಷ್ಟ್ರದಾದ್ಯಂತ ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನುಭಾವರುಗಳೇ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ? ಸಚಿವ ಪರಮೇಶ್ವರ್ ವಿರುದ್ಧ ಇಡಿ ದಾಳಿ ಪ್ರಕರಣ ಸಂಬಂಧ ಡಿಕೆಶಿ ಮತ್ತು ಎಚ್ಡಿಕೆ ನಡುವೆ ಏಟು ಎದುರೇಟು ಮುಂದುವರಿತಾ ಇದೆ. ಈಗಷ್ಟೇ ಕುಮಾರಸ್ವಾಮಿ ಅವರು ನೀಡಿದ ಹೇಳಿಕೆನ ನೀವು ನೋಡಿದ್ರಿ. ಇನ್ನು ಕೈ ನಾಯಕನಿಂದಲೇ ರನ್ಯಾ ಸ್ಮಗ್ಲಿಂಗ್ ಮಾಹಿತಿಯನ್ನು ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮೆಂಟ್ಲು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಪಾಪ ಮೆಂಟ್ಲು ಹೆಚ್ಚು ಕಡಿಮೆ ಆಗಿರಬೇಕು, ಕುಮಾರಸ್ವಾಮಿಗೆ ತಲೆ ಸರಿ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಸುಳ್ಳಿಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ ಎಂದಿದ್ದಾರೆ. ಪ್ರಭಾವಿ ನಾಯಕ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅದಕ್ಕೆ ಕೌಂಟರ್ ಆಗಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಪಾಪ ಮೆಂಟ್ಲು ಹೆಚ್ಚು ಕಡಿಮೆ ಆಗಿರಬೇಕು ಅಂದಿದ್ದಾರೆ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪರಂ ಮೇಲಿನ ಇಡಿ ದಾಳಿ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇಡಿ ದಾಳಿಗೆ ರನ್ಯಾ ಲಿಂಕ್ ಅನ್ನ ಡಿಸಿಎಂ ತೆರೆದಿಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಅವರ ಬಳಿ ಮಾತಾಡಿದ್ದೀನಿ, ರನ್ಯಾಗೆ 15ರಿಂದ 25 ಲಕ್ಷ ಕೊಟ್ಟಿದ್ದಾರಂತೆ, ಅವರ ಫ್ಯಾಮಿಲಿಗೆ ಪರಂ ಕೊಟ್ಟಿರಬಹುದು ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಒಂದೇ ದಿನ ಹಣ ಕೊಟ್ಟ ಬಗ್ಗೆ ಡಿಕೆಶಿಯಿಂದ ಮೂರು ಹೇಳಿಕೆಗಳು ಬಂದಿವೆ. ಒಂದು ಪರಮೇಶ್ವರ್ ನಿವಾಸದಲ್ಲಿ ಒಂದು ಹೇಳಿಕೆ, ಕೆಂಗಲ್ ಗೇಟ್ ಹತ್ರ ಒಂದು ಹೇಳಿಕೆ, ಸುದ್ದಿಗೋಷ್ಠಿ ಆದ ಮೇಲೆ ಮತ್ತೊಂದು ಹೇಳಿಕೆ. ಹಾಗಾಗಿ ಡಿಕೆಶಿಯ ಸರಣಿ ಹೇಳಿಕೆಗಳು ಕುತೂಹಲ ಮೂಡಿಸ್ತಾ ಇವೆ. ಸಿದ್ದು ಪರ ನಿಂತಿದ್ದಕ್ಕೆ ಕೌಂಟರ್ ಕೊಟ್ರ ಡಿಕೆಶಿ ಅನ್ನೋದು ಪ್ರಶ್ನೆ. ಸಿದ್ದು ಪರವಾಗಿ ದಲಿತ ಸಚಿವರ ಸಭೆ ಮಾಡಿರ್ತಾರೆ ಪರಮೇಶ್ವರ್. ಸಿದ್ದು ತಂಡದಲ್ಲಿ ಗುರುತಿಸಿಕೊಂಡಿರ್ತಾರೆ. ಮೂರು ಹೇಳಿಕೆಗಳನ್ನ ಒಂದೇ ದಿನದಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿರೋ ಬದಲಾವಣೆ ಏನು ಅನ್ನೋದನ್ನ ನೀವೇ ನೋಡಿ. ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ, ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು, ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ಸಿ, ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಅಂಡ್ ವಾಟ್ ಎವರ್ ಮೈ ACC ಜನರಲ್ ಸೆಕ್ರೆಟರಿ ಅಷ್ಟೇ. ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ,
ಆ ಲೈನ್ ಭಾಳ ಮುಖ್ಯ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ, ಯಾರು ಎನ್ಕರೇಜ್ ಮಾಡ್ತಾರಾ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್, ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಐ ಜಸ್ಟ್ ಚೆಕ್ ವಿತ್ ಮಿಸ್ಟರ್ ಡಾಕ್ಟರ್ ಪರಮೇಶ್ವರ್. This is what Mr. Parmeshwar has said. I think on the occasion of the marriage, he might have helped her in the form of giving a gift or something. Because being a party president, I have to ask him, what is this? Because this name is coming out, your name has been tagged, your institution has been wrong. Maybe, yes. He is not denying 40 lakhs was not given. But for what was being given is important. Has he given for this bringing up gold? He has not done. He might have given for his. There was a family marriage which you all know, and I also attended for the family marriage. ಎಸ್, ಪರಮೇಶ್ವರ್ ಮೇಲಿನ ಇಡಿ ದಾಳಿಯನ್ನ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ. ಆದರೆ ಒಳ ರಾಜಕೀಯವೂ ಜೋರಾಗಿ ನಡೀತಾ ಇದೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಬಾಂಬ್ ಸಿಡಿಸಿದ್ದಾರೆ. ಎಲ್ಲದರ ಬಗ್ಗೆ ನಮಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರಿ ನೀವು. ಯಾರನ್ನೂ ಡೈರೆಕ್ಟ್ ಆಗಿ ತೆಗಳುವ ಅಥವಾ ಯಾರನ್ನೂ ನೇರವಾಗಿ ಪಾಯಿಂಟ್ ಮಾಡುವ ಜಾಯಮಾನ ಅಲ್ಲ. ಡಿ ಕೆ ಶಿ ಇಷ್ಟು ವರ್ಷದ ರಾಜಕಾರಣದಲ್ಲಿ ಅದಂತೂ ಕಲ್ತಿದ್ದಾರೆ. ಆದ್ರೆ ಪರಮೇಶ್ವರ್ ಅವರ ವಿರುದ್ಧದ ಇಡಿ ದಾಳಿ ಮತ್ತು ಕಾಂಗ್ರೆಸ್ನ ಒಳ ರಾಜಕೀಯ, ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ನೋಡಿ, ಇಡೀ ಒಂದು ರಣ್ಯಾರಾವ್ ಪ್ರಕರಣದಲ್ಲಿ ಒಬ್ಬ ಪ್ರಭಾವಿ ಸಚಿವರ ಹೆಸರು ಡೇ ಒನ್ನಿಂದ ಕೇಳಿ ಬರ್ತಾ ಇತ್ತು. ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸ್ತೋ ಆ ಪ್ರಭಾವಿ ಸಚಿವರು ಗೃಹ ಸಚಿವ ಪರಮೇಶ್ವರ್ ಅಂತಕ್ಕಂಥದ್ದು ಸ್ಪಷ್ಟವಾಯಿತು. ಆದರೆ ಅದರ ಅರ್ಥ ಅಷ್ಟು ತರಾತುರಿಯಲ್ಲಿ ಇಲ್ಲ, ರಣ್ಯಾರಾವ್ ಇಡೀ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಏನು ಪರಮೇಶ್ವರ್ ಪಾತ್ರ ಇದೆ, ಅವರು ಸಹಾಯ ಮಾಡ್ತಿದ್ದಾರೆ ಅಂತಕ್ಕಂಥ ಜಜ್ಮೆಂಟಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರಿಕಾ ಹೇಳಿಕೆಯಲ್ಲಿ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ. ಒಮ್ಮೆ 15, ಒಮ್ಮೆ 25 ಲಕ್ಷದಷ್ಟು ಹಣವನ್ನು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಗೆ ರಣ್ಯಾರಾವ್ಗೆ ಹೋಗಿದೆ ಅಂತಕ್ಕಂಥದ್ದು ಒಂದು ವಿಷಯ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿಯೇ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ನಾಳೆ ಪರಮೇಶ್ವರ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಹಾಜರಾಗುವಂತೆ ಇಡಿ ಹೇಳ್ಬೋದು. ಇದು ಪೊಲಿಟಿಕಲ್ ಕಾರಿಡಾರ್ನಲ್ಲಿ ಕಳೆದ 1 ತಿಂಗಳಿಂದ ಆ ಸುದ್ದಿಗಳು ಬರ್ತಾ ಇದ್ವು. ಅದೀಗ ಇಡಿ ದಾಳಿಯ ನಂತರ ಅದು ತಥ್ಯ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದರಲ್ಲಿ ನಿಶ್ಚಿತವಾಗಿ ಹುಬ್ಬೇರಿಸುವಂತೆ ಮಾಡಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಅವರು ಯಾಕೆ ಹೊರಗಡೆ ಬಂದು 15, 25 ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಚರ್ಚೆ ಮಾಡಿದರು. ಇದರಲ್ಲಿ ಪಾಲಿಟಿಕ್ಸ್ ಅಂತ ನೋಡೋದಾದರೆ ನೋಡಿ, ಕುಮಾರಸ್ವಾಮಿ ಅದನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಅವ್ರ ಬಳಿ ತಥ್ಯಗಳುಂಟಾ, DRIಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಈಗ ಮೂಡಾ ಹಗರಣದ ಸಂದರ್ಭದಲ್ಲೂ ಕೂಡ ದಾಖಲೆಗಳನ್ನು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳಿದರು. ಈ ಪ್ರಕರಣದಲ್ಲೂ ಕೂಡ ಈ ಒಂದು ಟಿಪ್ ರಣ್ಯಾರಾವ್ ಅಲ್ಲಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಬರ್ತಿದ್ದಾಳೆ ಅಂತಕ್ಕಂಥದ್ದರ ಟಿಪ್ ದೊರೆತಿದ್ದು ಡಿ ಕೆ ಶಿವಕುಮಾರಿಂದ ಅನ್ನೋದು ಅವರು ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರೊಬ್ಬರು ಕೊಡ್ತಾ ಇದ್ದಾರೆ, ಯಾರು ಗೊತ್ತಿಲ್ವಾ ಅಂತಕ್ಕಂಥದ್ದನ್ನು ಅವರು ಕುಮಾರಸ್ವಾಮಿ ಆರೋಪವನ್ನು ಮಾಡ್ತಿದ್ದಾರೆ. ಬಟ್ ಆ ಆರೋಪಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಥ್ಯಗಳು ಸಿಗೋಲ್ಲ. ಅದು ಪೊಲಿಟಿಕಲಿ ಒಂದು ಚರ್ಚೆಯನ್ನು ಹುಟ್ಟಾಗುತ್ತೆ. ಆದರೆ ಇಲ್ಲಿ ನೋಡಬೇಕಾಗಿರೋದೇನು ಭಾವನಾ ಅಂತಂದರೆ, ನೋಡಿ, ಪರಮೇಶ್ವರ್ ಅವರ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ. 2004ರಲ್ಲಿ ದೇವೇಗೌಡರು ಜಿ ಪರಮೇಶ್ವರ್ ಅವರ ಜಾತಕವನ್ನು ಬನಾರಸ್ಗೆ ಕಳಿಸ್ಕೊಟ್ಟಿದ್ರು, ಇವರನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ. ಕೊನೆಯ ಗಳಿಗೆಯಲ್ಲಿ ದಿಗ್ವಿಜಯ್ ಸಿಂಗ್ ಸೋನಿಯಾ ಗಾಂಧಿ ಮೇಲೆ ಒತ್ತಡ ಹಾಕಿದ್ರಿಂದ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತರು. ಅದಕ್ಕೆ ವಿನ್ಸೆಂಟ್ ಜಾರ್ಜ್ ಜೊತೆಗಿನ ಸಂಬಂಧವೂ ಕೂಡ ಕಾರಣ ಇತ್ತು. ಅವ್ರಿಗೊಂದು 10 ಜನಪತ್ನಲ್ಲಿ ಒಂದು ಕನೆಕ್ಟ್ ಧರ್ಮ್ ಸಿಂಗ್ರಿಗಿತ್ತು. ಅದು ತಪ್ಪಿ ಆದ ಮೇಲೆ ಜಿ ಪರಮೇಶ್ವರ್ 2013ರ ಚುನಾವಣೆಗೆ ಮುಂಚೆ KPCC ಅಧ್ಯಕ್ಷರಾದರು. ಅಧ್ಯಕ್ಷರಾದಾಗ ಕೂಡ ಒಂದು ವಾಡಿಕೆ ಕಾಂಗ್ರೆಸ್ನಲ್ಲಿತ್ತು, ಯಾವ ರಾಜ್ಯದಲ್ಲಿ ಚುನಾವಣೆ ಗೆಲ್ತಾರೋ ಅಲ್ಲಿ KPCC ಅಧ್ಯಕ್ಷರ ಕ್ಲೇಮ್ ಕೂಡ ಇರುತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಅಂತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ನಡುವೆ ಪೈಪೋಟಿ ಇತ್ತು. ಅಷ್ಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಗೆ ಹೋಗಿದ್ದರು. ಜಿ ಪರಮೇಶ್ವರ್ ಕಾಕತಾಳೀಯ ಎಂಬಂತೆ ಕೊರಟಗೆರೆಯಲ್ಲಿ ಸೋತರು. ಈಗ ಅದೊಂದು ಚರ್ಚೆ ಕಾಂಗ್ರೆಸ್ನ ಆಂತರಿಕದಲ್ಲಿದೆ, ಸಿದ್ದರಾಮಯ್ಯನವರೇ ಸೋಲಿಸಿದ್ರಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಇದೆ. ಬಟ್ ಪಾಲಿಟಿಕ್ಸ್ನಲ್ಲಿ ಆ ಚರ್ಚೆಗಳನ್ನು ನೀವು ಮಾಡ್ತಾ ಕೂರ್ಬೋದು.
ಆದರೆ ಆ ಮೂಮೆಂಟಲ್ಲಿ ಅಧಿಕಾರ ತಪ್ಪಿತು ಅಂತಕ್ಕಂಥದ್ದು ಸತ್ಯ. 2018ರಲ್ಲಿ ಅಗೇನ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಹತ್ತಿರ ಇತ್ತು. ಅವರು ದೇವೇಗೌಡರನ್ನು ಕೂಡ ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಹೈಕಮಾಂಡೇ ಹೇಳ್ತು ಬೇಡ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ, ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥದ್ದು. ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಚಕ್ರ ತಿರುಗುತ್ತೆ ಅಂತಕ್ಕಂಥ ಆಂಟಿಸಿಪೇಷನ್ನಲ್ಲಿ ಜಿ ಪರಮೇಶ್ವರ್ ಕಳೆದ 6 ತಿಂಗಳಿಂದ ಮತ್ತೊಮ್ಮೆ ಆ್ಯಕ್ಟಿವ್ ಆಗಿದ್ದರು. ಸಿದ್ದರಾಮಯ್ಯನವ್ರಿಗೆ ಹತ್ತಿರದವರಾಗಿದ್ದರು. ದಲಿತರನ್ನು ಒಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಲಾಬಿ ಅವರು HC ಮಹದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಈ ಕಡೆಯಿಂದ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅರ್ಥ ಏನು, DK ಶಿವಕುಮಾರನ್ನು ತಡಿಬೇಕು ಅಂತ. ಆದರೆ ಈಗ ರಣ್ಯಾರಾವ್ ಪ್ರಕರಣದಲ್ಲಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದು ಅವರು 40 ಲಕ್ಷ ಕೊಟ್ಟಿದ್ದಾರೆ ಅನ್ನೋದನ್ನು DK ಶಿವಕುಮಾರೇ ಹೇಳ್ತಿದ್ದಾರೆ. ಅದರ ಅರ್ಥ ಏನು? 40 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನು ಪರಮೇಶ್ವರ್ ಮತ್ತು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಒಪ್ಕೊಳ್ತಾ ಇವೆ. ಇಲ್ಲಿ ತಕ್ಷಣಕ್ಕೇನೋ ರಣ್ಯಾರಾವ್ಗೆ ಅವರೇನೋ ಸಹಾಯ ಮಾಡಿದರು, ಗೋಲ್ಡ್ ಸ್ಮಗ್ಲಿಂಗ್ ಅಂತಕ್ಕಂಥದ್ದಲ್ಲ. ಬಟ್ ಯಾಕೆ 40 ಲಕ್ಷ ಕೊಟ್ಟರು, 25 ಒಂದು ಸಲ 15, ಅಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಯಾಕೆ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆದಾಗ ಜಿ ಪರಮೇಶ್ವರರಿಗೆ ಮುಜುಗರ ಆಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಆ ಮುಜುಗರದ ಪೊಲಿಟಿಕಲ್ ಫಾಲೋಔಟ್ ಏನು, ಅದು ರಾಜಕೀಯ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಅದನ್ನೇ ಕುಮಾರಸ್ವಾಮಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರಾ, ವಿ ಡೋಂಟ್ ನೋ, ಅವರೇ ಹೇಳ್ಬೇಕು ಅದನ್ನು. ಅವ್ರೇನು ಹೇಳ್ತಿದ್ದಾರೆ, ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ಲು ಅನ್ನೋದರ ಟಿಪ್ಪನ್ನು ಕಾಂಗ್ರೆಸ್ ನಾಯಕರೊಬ್ಬರು ಕೊಟ್ಟರು. ಕಾಂಗ್ರೆಸ್ ನಾಯಕರು ಯಾರು ಅಂದಾಗ ನ್ಯಾಚುರಲಿ ಅದು DK ಶಿವಕುಮಾರ್ ಅಂತ ಅವ್ರು ಬೊಟ್ಟು ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಹೇಳಿದ್ರು ಇಲ್ಲ, ಮಾನಸಿಕ ಆರೋಗ್ಯ ಕೆಟ್ಟಿದೆ ಅಂತಕ್ಕಂಥದ್ದು. ಕಾಂಗ್ರೆಸ್ನ ಆಂತರಿಕ ರಾಜಕಾರಣದಲ್ಲಿ ನವೆಂಬರ್ ಡಿಸೆಂಬರ್ ಕ್ಲಾಕ್ ತುಂಬ ಅದರ ಬಗ್ಗೆ ಒಂದು ಚರ್ಚೆ ಅಂದ್ರೆ ಇದು ಡಾಟ್ ಕನೆಕ್ಟಿಂಗ್ ಅಲ್ವಾ? ಡಾಟ್ ಕನೆಕ್ಟಿಂಗ್ ಅಲ್ವಾ? ನೋಡಿ, ಈಗ ಡಾಟ್ಸ್ ಕನೆಕ್ಟ್ ಇರಬಹುದು. ಅಲ್ಲ, ಓನ್ಲಿ ಇದೇ ಪ್ರಕರಣ ಅಂತಲ್ಲ, ಕೇವಲ ಒಂದು ಪ್ರಕರಣ ಅಂತಲ್ಲ, ರಾಜಕೀಯ ಮೇಲಾಟಗಳಲ್ಲಿ ಒಂದೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡಿದಾಗ ಸಮ್ವೇರ್ ಇಟ್ ಈಸ್ ಅ ಗುಡ್ ಮ್ಯಾಪ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಭವನ, ನೋಡಿ ರಾಜಕಾರಣದಲ್ಲಿ ಇದೆಲ್ಲ ನಡೀತಕ್ಕಂಥದ್ದೇ. ರಾಜಕಾರಣದಲ್ಲಿ ಯಾರು ಹೋಗಿ ನೀವು ಮುಖ್ಯಮಂತ್ರಿ ಆಗ್ರಿ ಅಂತಕ್ಕಂಥದ್ದನ್ನು ಯಾರು ಹೇಳಲ್ಲ. ಅದನ್ನು ಮಾಡಲಿಕ್ಕೆ ಇಲ್ಲಿ ಯಾರೂ ರಾಜಕಾರಣದಲ್ಲಿ ಕೂತಿಲ್ಲ. DK ಶಿವಕುಮಾರ್ ನೋಡಿ, ಇದರೆಲ್ಲ ಫಲಾನುಭವಿ ಯಾರು? ಪರಮೇಶ್ವರ್ ರಿಂಗಿಂದ ಔಟ್ ಆಗ್ತಿದ್ದಾರೆ ಅನ್ನೋದಾದರೆ ಅದರ ನೇರವಾಗಿರ್ತಕ್ಕಂಥ ಪೊಲಿಟಿಕಲ್ ಬೆನಿಫಿಷಿಯರಿ ಯಾರು? DK ಶಿವಕುಮಾರ್ ನಿಶ್ಚಿತವಾಗಿ. ಹಾಗಾಗಿ DK ಶಿವಕುಮಾರ್ ಅಂತ ಕುಮಾರಸ್ವಾಮಿ ಬೊಟ್ಟು ಮಾಡ್ತಿದ್ದಾರೆ. ಕಾಕತಾಳೀಯ ಇರ್ಬೋದು, DK ಶಿವಕುಮಾರ್ಗೆ ಇದರಿಂದ ಹೆಲ್ಪ್ ಆಗ್ತಿರ್ಬೋದು. ಬಟ್ ನೀವೇ ಹೇಳ್ತೀರಿ ಪಾಲಿಟಿಕ್ಸ್ನಲ್ಲಿ ಯಾವುದು ಕಾಕತಾಳೀಯ ಅಲ್ಲ ಅಂತ. ಅಲ್ಲ, ಇಟ್ಸ್ ನಾಟ್ ಕೋಇನ್ಸಿಡೆನ್ಸ್, ಬಟ್ ಇಟ್ ಈಸ್ ಹೆಲ್ಪಿಂಗ್ DK ಶಿವಕುಮಾರ್. ಈಗ ನೋಡಿ, ಮೈಸೂರಿನ ಮೂಡಾ ಹಗರಣದ ಸಂದರ್ಭದಲ್ಲಿ 14 ಸೈಟ್ ತೆಗೆದುಕೊಂಡಿದ್ದು ನಿಜ. ಈಗ ಅದನ್ನು ಯಾರು ಫೈಲ್ ತಂದು ಕೊಟ್ಟರು ಅಂತಕ್ಕಂಥದ್ದು ಅದು ಅದರ ಕಾನ್ಸಿಕ್ವೆನ್ಸ್ ಅಷ್ಟೇ. ಅದು ಇಲ್ಲೂ ಕೂಡ 25 ಒಂದು ಸಲ 15 ಲಕ್ಷದಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ ರಣ್ಯಾರಾವ್ಗೆ. ರಣ್ಯಾರಾವ್ ಹ್ಯಾಪನ್ಸ್ ಟು ಬಿ ಎ ಗೋಲ್ಡ್ ಸ್ಮಗ್ಲರ್. ಅದು ಪರಮೇಶ್ವರ್ಗೆ ಗೊತ್ತಿರಲಿಕ್ಕೂ ಇಲ್ಲ. ಫ್ಯಾಮಿಲಿ ರಿಲೇಷನ್ಸ್ಗಳಿದ್ವು ಅಂತಕ್ಕಂಥದ್ದನ್ನು DK ಶಿವಕುಮಾರ್ ಹೇಳ್ತಿದ್ದಾರೆ. ಪರಮೇಶ್ವರ್ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿದೆ. ನನಗನ್ಸುತ್ತೆ ಇಡೀ ನೋಟಿಸ್ ನಂತರ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡ್ಬೋದು. ಆದರೆ ಇದೆಲ್ಲದರ ಒಟ್ಟು ಅರ್ಥ ಏನು ಅಂತಂದರೆ, ಪರಮೇಶ್ವರ್ ಅವರಿಗೆ ನವೆಂಬರ್ ಡಿಸೆಂಬರ್ನ ಸಂದರ್ಭದಲ್ಲಿ ಏನೊಂದು ಪೊಲಿಟಿಕಲ್ ಕ್ಲೇಮನ್ನು ಅವ್ರು ಮಾಡ್ತಾ ಇದ್ರು, ಆ ಕ್ಲೇಮ್ಗೆ ಈ ಟಿಂಟ್ನಿಂದ ಪೆಟ್ಟು ಬಿದ್ದಿದೆ ಅಂತಕ್ಕಂಥದ್ದು ಸ್ಪಷ್ಟ. ರೈಟ್ ಪ್ರಶಾಂತ್, ರಾಜ್ಯ ರಾಜಕೀಯದಲ್ಲಿ ಮತ್ತೆ DKಶಿ ವರ್ಸಸ್ HDK ಫೈಟ್ ತಾರಕಕ್ಕೆ ಏರ್ತಾ ಇದೆ. ಯಾವ ವಿಷಯದಲ್ಲಿ? ಜಿಲ್ಲೆಯ ಹೆಸರು ಬದಲಾವಣೆಯ ವಿಷಯದಲ್ಲಿ ಈಗ ಇಬ್ಬರು ನಾಯಕರು ಜಂಗಿ ಕುಸ್ತಿಗೆ ಬಿದ್ದಿದ್ದಾರೆ. ಹೆಸರು ಬದಲಾವಣೆಗೆ ಹಠಕ್ಕೆ ಬಿದ್ದಿದ್ದಾರೆ DCM DK ಶಿವಕುಮಾರ್. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಹೆಸರಿಡೋದಕ್ಕೆ ನಿರ್ಧರಿಸಿದ್ದಾರೆ. ನಿನ್ನೆ ಮತ್ತೆ ಕ್ಯಾಬಿನೆಟ್ನಲ್ಲಿ ಸರ್ಕಾರದಿಂದ ನಿರ್ಣಯ ತೆಗೆದುಕೊಳ್ಳಲಾಯಿತು. ಕಳೆದ ಬಾರಿ ಹೆಸರು ಬದಲಾವಣೆಯನ್ನ HDK ತಡೆದಿದ್ರು. ಈ ಬಾರಿ ರಾಜ್ಯದ ಅಧಿಕಾರ ಬಳಸಿಕೊಂಡು ನಿರ್ಧಾರ ತಗೊಂಡಿದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. HDK ಪ್ರಭಾವದ ಆಟಕ್ಕೆ DKಶಿಯಿಂದ ಚೆಕ್ಮೇಟ್. ಈಗ ಕೇಂದ್ರದ ಒಪ್ಪಿಗೆಯೇ ಬೇಕಿಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. DKಶಿ ವರ್ಸಸ್ HDK ನಡುವೆ ರಾಮನಗರ ಯುದ್ಧ. ಕೇಂದ್ರದಲ್ಲಿ ಕೂತು HDK ಆಟ ಆಡಿದ್ರು. ಅದಕ್ಕೆ ಈಗ DK ಶಿವಕುಮಾರ್ ಚೆಕ್ಮೇಟ್ ಕೊಟ್ಟಿದ್ದಾರೆ.
ರಾಜ್ಯದ ಅಧಿಕಾರ ಬಳಸಿ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ದು ನಿನ್ನೆ ರಾಮನಗರ ಹೆಸರು ಬದಲಾವಣೆಗೆ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಳ್ತು. ರಾಮನಗರದ ಬದಲು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ. ರಾಮನಗರ ಜಿಲ್ಲೆ ರಚನೆ ಮಾಡಿದ್ದ ಎಚ್ಡಿಕೆ ಹೆಸರು ಬದಲಾವಣೆಯನ್ನ ಕೇಂದ್ರದ ಮೂಲಕ ತಡೆಯೋ ಪ್ರಯತ್ನ ಮಾಡಿರ್ತಾರೆ. ಅದಕ್ಕೆ ಈಗ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹೆಸರು ಬದಲಾವಣೆ ಯಾಕೆ, ಏನಿದು ಪಾಲಿಟಿಕ್ಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಡಿಕೆಶಿ ಏನ್ ವಾದ ಮಾಡ್ತಾ ಇದ್ದಾರೆ ಅಂತ. ಹೂಡಿಕೆದಾರರು ಉದ್ಯಮಿಗಳನ್ನ ಸೆಳೆಯೋದಕ್ಕೆ ಹೆಸರು ಬದಲಾವಣೆ ಅಗತ್ಯ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇನಾದ್ರೂ ಆದ್ರೆ ಬೆಂಗಳೂರು ಹೊರವಲಯ, ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂತ ಆಗತ್ತೆ. ಬೆಂಗಳೂರು ಹೆಸರಿನಿಂದ ಅಲ್ಲಿ ರಿಯಲ್ ಎಸ್ಟೇಟ್ ಬೆಳೆಯುವ ಲೆಕ್ಕಾಚಾರ ಇದೆ. ಮುಂದೆ ಬೆಂಗಳೂರು ದಕ್ಷಿಣದಲ್ಲೇ 2ನೇ ಏರ್ಪೋರ್ಟ್ ನಿರ್ಮಿಸೋ ಗುರಿ ಹೊಂದಲಾಗಿದ್ದು, ಈ ಮೂಲಕ ಆಧುನಿಕ ಬೆಂಗಳೂರಿಗೆ ಅಡಿಗಲ್ಲು ಅಂತ ಡಿಕೆಶಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೆಸರು ಬದಲಾವಣೆಯ ಅಧಿಕಾರ ರಾಜ್ಯಕ್ಕೆ ಇದೆಯಾ? ಹೆಸರು ಬದಲಾವಣೆಗೆ ಕೇಂದ್ರಕ್ಕೆ ಅನುಮತಿ ಕೇಳಿತ್ತು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಆ ಪ್ರಸ್ತಾವನೆನ ಮೋದಿ ಸರ್ಕಾರ ತಿರಸ್ಕರಿಸಿತ್ತು. ರಾಜ್ಯ ಸರ್ಕಾರದ ಪ್ರಸ್ತಾವನೆ ತಿರಸ್ಕರಿಸಿತ್ತು ಕೇಂದ್ರ ಗೃಹ ಸಚಿವಾಲಯ. ಇನ್ನು ಸಂವಿಧಾನದ ಪ್ರಕಾರ ಜಿಲ್ಲೆ ರಚನೆ ಮರು ನಾಮಕರಣ ರಾಜ್ಯದ ವಿಷಯ. ರಾಜ್ಯ ಪಟ್ಟಿಯ ಸಂಖ್ಯೆ 18ರಲ್ಲಿ ಭೂಮಿ ವಿಷಯ ರಾಜ್ಯಕ್ಕೆ ಸಂಬಂಧಿಸಿದ್ದು, ಕೇಂದ್ರಕ್ಕೆ ಅದು ಸಂಬಂಧಿಸಿದ್ದು ಅಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇನ್ನು ಹೆಸರು ಬದಲಾವಣೆ ವಿಚಾರದಲ್ಲಿ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಜಟಾಪಟಿ ಮುಂದುವರೆದಿದೆ. ಹೆಸರು ಇಟ್ಟ ತಕ್ಷಣ ಸಮಸ್ಯೆ ಪರಿಹಾರವಾಗ್ಬಿಡುತ್ತಾ? ಎಚ್ಡಿಕೆ ಈ ವಾದ ಮಾಡ್ತಾ ಇದ್ದಾರೆ. ಎಲ್ಲ ರಸ್ತೆಗೆ, ಮನೆಗಳಿಗೆ ಚಿನ್ನದ ತಗಡೇನಾದ್ರೂ ಹೊಡೆಸ್ತಾರಾ? ಹೆಸರು ಬದಲಾವಣೆಯಾದ ತಕ್ಷಣ ಸಮಸ್ಯೆಗಳ ಪರಿಹಾರವಾಗ್ಬಿಡುತ್ತಾ? ಎಲ್ಲ ರಸ್ತೆಗೆ, ಮನೆಗಳಿಗೆ ಚಿನ್ನದ ತಗಡು ಹೊಡೆಸ್ತಾರಾ? ಹಾಗೆ ವಿರೋಧ ಮಾಡಬಹುದು ಅನ್ನೋದಾದ್ರೆ 2007ರಲ್ಲೇ ವಿರೋಧ ಮಾಡಬಹುದಿತ್ತು. ಡಿಕೆಶಿ ಲೂಟಿ ಹೊಡೆಯೋದು ನಿಲ್ಲಿಸಲಿ ಅಂತ ಎಚ್ಡಿಕೆ ಹರಿಹಾಯ್ದಿದ್ದಾರೆ. ಇದರ ಜೊತೆಗೆ ರಾತ್ರಿ 1 ಗಂಟೆ ತನಕ ವ್ಯಾಪಾರ ಮಾಡೋದು ನಿಲ್ಲಿಸಲಿ ಅಂತ ಕುಟುಕಿದ್ದಾರೆ. ಇನ್ನು ವಿಜಯಪುರದಲ್ಲಿ ಎಚ್ಡಿಕೆ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ರಾಮನಗರ ಹೆಸರು ಬದಲಾಯಿಸಿಲ್ಲ, ರಾಮನಗರವೇ ಇರುತ್ತೆ, ಮುಂದೆ ಏನು ಮಾಡ್ತೀವಿ ನೋಡ್ಲಿ ಅಂತ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ಗಾಗಿ ಹೆಸರು ಬದಲಾವಣೆ ಆರೋಪದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹೌದು, ಭೂಮಿ ರೇಟ್ ಹೆಚ್ಚಾಗ್ಲಿ, ರೈತರ ಬದುಕು ಒಳ್ಳೇದಾಗ್ಲಿ, ಉದ್ಯೋಗ ಸಿಗಲಿ ಅಂತ ಮಾತಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ. ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ? ಸರ್ಕಾರದ ಜನತೆ ದುಡ್ಡು, ಸರ್ಕಾರದ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತೆರಿಗೆ ಹಣ ಸದ್ಬಳಕೆ ಗುಣಾತ್ಮಕವಂತ ಕೆಲಸಕ್ಕೆ ತಗೊಳ್ಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರೆ ಎಷ್ಟೆಷ್ಟು ಖರ್ಚಾಗಿದೆ. ಈಗ ರಾಜಕಾಲುವೆ ಹೆಸರಿನಲ್ಲಿ, ಹೂಳೆತ್ತ ಹೆಸರಿನಲ್ಲಿ ಹೇಳಿ, ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳಬೇಕಲ್ಲ. ಇವತ್ತು ಅದು ಎಂಥದ್ದು, ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಹೋಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ. ಆ ಕೆಂಗಾಲನ್ ಮತ್ತೇನಾದ್ರು ಜಿಲ್ಲೆ ಅಂತಂದ್ರೆ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವಾ? 2007ರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ? ವಿರೋಧ ಮಾಡ್ಬೋದಾಗಿತ್ತಲ್ವ? ಅವತ್ತು ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆ ಹೆಸರದು. ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆ ಹೆಸರಿತ್ತು, ಒಂದು ಇತಿಹಾಸ ಇದೆ ರಾಮನಗರಕ್ಕೆ. ರಾಮನಗರನ ನಾವೇನು ಚೇಂಜ್ ಮಾಡ್ತಾಯಿಲ್ಲ, ರಾಮನಗರ ರಾಮನಗರವಾಗಿರ್ತದೆ. ಇವ್ರ್ಯಾಕೆ ಹಾಸನದಿಂದ ಬಂದರು? ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನ ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿ? ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ, ಆ ಕೆಲಸ ನಿಲ್ಲಿಸಿ, ಸ್ವಲ್ಪ ದುಡ್ಡು ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ಇನ್ನೊಂದು 17,000 ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ
ಒಂದು ತೀರ್ಮಾನ ಆಡಳಿತಾತ್ಮಕವಂತ ಮಂಜೂರಾತಿ ಕೊಟ್ಕೊಂಡವ್ರೆ, ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ. ನಾನು ಅವ್ರ ಜೊತೆಲಿ ಓಪನ್ ಡಿಬೇಟ್ ಏನು ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವಾ? ತೆಗೆದು ನೋಡೋಕೆ ಹೇಳಿ. ಸರ್ಕಾರದ ದಾಖಲೆಗಳ ತೆಗೆದು ನೋಡ್ಬಿಟ್ಟು ಮಾತಾಡಿ ನೀವು. ಸರ್ ಅವ್ರ ಆರೋಪ ಏನು ಸರ್? ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ವಿ. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ಮದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ಎಸ್, ಎಚ್ಡಿಕೆ ಮತ್ತು ಡಿಕೆಶಿ ನಡುವಿನ ಜಟಾಪಟಿಯ ಹಂತ ಇದು. ರಾಮನಗರದ ಹೆಸರು ಬದಲಾವಣೆಯ ಬಗ್ಗೆ ಇಬ್ಬರು ಯಾವ ರೀತಿ ಎದುರೇಟು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀಗಷ್ಟೇ ನೋಡಿದ್ರಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ಳೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಏಟಿಗೆ ಎರಡು ಹಕ್ಕಿಗಳು ಅನ್ನೋ ಹಾಗೆ, ಒಂದು ಬೆಂಗಳೂರಿನ ಪಾಲಿಟಿಕ್ಸ್ನ ಹಿಡಿತ, ಇನ್ನೊಂದು ಎಚ್ಡಿಕೆ ವಿರುದ್ಧದ ಏಟು. ಸೊ ಹೌ ಇಟ್ಸ್ ಗೋನ್ ವರ್ಕ್? ನೋಡಿ ಭವನ, ಪ್ರತಿಯೊಬ್ಬ ಅಧಿಕಾರದಲ್ಲಿರ್ತಕ್ಕಂಥವನು, ಅವನು ರಾಜನಾಗಲಿ ಅಥವಾ ಜನಪ್ರತಿನಿಧಿ ಆಗಲಿ, ತನ್ನ ಕಾಲದಲ್ಲಿ ನಾನೇನೋ ಬದಲಾವಣೆ ಮಾಡಿದೆ ಅಂತಕ್ಕಂಥದ್ದನ್ನು ತೋರಿಸುವುದು. ಕೆಲ ಕಟ್ಟಡಗಳನ್ನು ಕಟ್ಟಿದೆ, ಅದು ಪೋಸ್ಟೀರಿಯರ್ಗೆ ಒಂದು ರೀತಿ ತನ್ನ ಹೆಸರನ್ನು ಇಟ್ಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇದು ಅನೇಕರು ಮಾಡ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಇದನ್ನು ಈ ಒಂದು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಹೆಸರಿಡ್ತಾ ಇರೋದು. ನಾನು ರಾಮನಗರ ಕನಕಪುರ ಅಂತಕ್ಕಂಥ ಜಿಲ್ಲೆ ಅಂತ ಏನು ಹೆಸರಿತ್ತು ಅದನ್ನು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸ್ತಾ ಇದ್ದೀನಿ. ಬೆಂಗಳೂರಿನ ಜೊತೆಗೆ ನನ್ನ ಜಿಲ್ಲೆಯನ್ನು ಜೋಡಿಸೋದ್ರಿಂದ ಅದರ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮತ್ತು ಅದು ಲೊಕೇಶನ್ ದೃಷ್ಟಿಯಿಂದ ಕೂಡ ಅದು ಮಹತ್ವಪೂರ್ಣ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಒಂದು ಅರ್ಥ ಅದು ನೋಡಿ, ಪೊಲಿಟಿಕಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಫೈಟ್ ನಡೀತಾ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಹಾಸನದಿಂದ ವಲಸೆ ಬಂದಾಗ ದೇವೇಗೌಡರು ಆಯ್ಕೆ ಮಾಡಿಕೊಂಡಿದ್ದು ರಾಮನಗರ. ಹೀಗಾಗಿ ಆ ಜಿಲ್ಲೆಗೆ 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ರಾಮನಗರ ಜಿಲ್ಲೆ ಅಂತಕ್ಕಂಥ ನಾಮಕರಣವನ್ನು ಮಾಡಿದರು. ಈಗಲೂ ರಾಮನಗರ ಜಿಲ್ಲಾ ಕೇಂದ್ರ ಇರುತ್ತೆ, ಅದರ ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಇರುತ್ತೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ನೀವು ನಿಯಮಗಳನ್ನು ತೆಗೆದು ನೋಡಿದಾಗ ಭಾವನಾ, ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 3 ಹೇಳುತ್ತೆ, ನೀವು ಜಿಲ್ಲೆಯ ಹೆಸರುಗಳಿರಲಿ ಅಥವಾ ರಾಜ್ಯಗಳ ಹೆಸರುಗಳಿರಲಿ, ರಾಜ್ಯದ ಹೆಸರು ಬಂದಾಗ ಅದು ಸಂಸತ್ತಿಗೆ ಪರಮಾಧಿಕಾರ ಇರುತ್ತೆ. ಜಿಲ್ಲೆಯ ಹೆಸರುಗಳು ಬಂದಾಗ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಈ ಕ್ಯಾಬಿನೆಟ್ ಆದಮೇಲೆ ಅದು ವಿಧಾನಸಭೆಗೆ ಹೋಗುತ್ತೆ. ಅಲ್ಲಿ ನಿರ್ಣಯವನ್ನು ತೆಗೆದುಕೊಂಡ ನಂತರ ಅದನ್ನು ಕೇಂದ್ರ ಗೃಹ ಇಲಾಖೆಗೆ ಕಳಿಸ್ಬೇಕು. ಕೇಂದ್ರ ಗೃಹ ಇಲಾಖೆ ಕೆಲ ಏಜೆನ್ಸಿಗಳ ಅಭಿಪ್ರಾಯವನ್ನು ಪಡೆಯುತ್ತೆ. ರೈಲ್ವೆ ಮಂತ್ರಾಲಯ ಇರ್ಬೋದು, ರೈಲ್ವೆ ಇಲಾಖೆ, ಯಾಕಂದರೆ ರೈಲ್ವೆ ಅಲ್ಲಿಂದ ಹಾದು ಹೋಗುತ್ತೆ. ಅದರ ಜೊತೆಗೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಗೂಗಲ್ ಸೇರಿದಂತೆ ನಿಮ್ಮ ಜಿಯೋ ಲೊಕೇಶನ್ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ದೃಷ್ಟಿಕೋನದಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ ಏಜೆನ್ಸಿಗಳ ಜೊತೆ ಕೋಆರ್ಡಿನೇಟ್ ಮಾಡಿದ ನಂತರ ದೇ ವಿಲ್ ಗೆಟ್ ಬ್ಯಾಕ್ ಟು ಸ್ಟೇಟ್ ಗೌರ್ಮೆಂಟ್. ಆದರೆ ಕೇಂದ್ರ ಸರ್ಕಾರ ಜಿಲ್ಲೆಯ ಹೆಸರಿಡುವ ಸಂದರ್ಭದಲ್ಲಿ ಅದನ್ನು ತಿರಸ್ಕರಿಸ್ಬೋದಾ ಅನ್ನೋದರ ಬಗ್ಗೆ ನಿಯಮಗಳು ಗ್ರೇ ಇವೆ. ಅಲ್ಲಿ ಯಾವುದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಕ್ಕಂಥದ್ದಿಲ್ಲ. ಇಲ್ಲ ಕೇಂದ್ರ ತಿರಸ್ಕರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡುವಂತಿಲ್ಲ ಅಂತಕ್ಕಂಥದ್ದಿಲ್ಲ. ಅದರ ಲಾಭವನ್ನು ಪಡೆದು ಈಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದ ನಂತರ ಅವರು ಏನೂ ಮಾಡದೇ ಇದ್ದಾಗ ನಾವು ಮತ್ತೊಮ್ಮೆ ಕ್ಯಾಬಿನೆಟ್ನಲ್ಲಿ ತಂದು ಹೆಸರನ್ನು ಬೆಂಗಳೂರು ದಕ್ಷಿಣ ಇಡ್ತೀವಿ ಅಂತಕ್ಕಂಥದ್ದು ಆಗಿರುವ ಪರಿಸ್ಥಿತಿಯಲ್ಲಿ ನಾಳೆ ಅದರ ಹೆಸರನ್ನು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಬದಲಾಯಿಸದೆ ಹೋದರೆ ಆ ತಿಕ್ಕಾಟ ಇರಬಹುದು. ಆದರೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ನನ್ನ ಅಧಿಕಾರಾವಧಿಯಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಏನು ಮಾಡಿದರು ಅದನ್ನು ನಾನು ರಿವರ್ಸ್ ಮಾಡಿ ತೋರಿಸ್ಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಈ ಬೆಂಗಳೂರು ದಕ್ಷಿಣದ ಹೆಸರಿಡ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಈಗ ನೀವು ರಾಮನಗರ ಹೆಸರಿಟ್ಟ ಮಾತ್ರಕ್ಕೆ ಅದಕ್ಕೆ ಇಂಡಸ್ಟ್ರಿ ಬರೋಲ್ಲ ಅಥವಾ ಅದಕ್ಕೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗಲ್ಲ ಅಂತಕ್ಕಂಥದ್ದೇನಿರಲ್ಲ. ಈಗ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡು ರಿಯಲ್ ಎಸ್ಟೇಟ್ ವ್ಯಾಲ್ಯೂ, ಈಗ ದಿಲ್ಲಿಯ ಸುತ್ತಮುತ್ತಲಿದೆ, ಅವರೇನು ದಿಲ್ಲಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ನೋಯ್ಡಾ, ಗಾಜಿಯಾಬಾದ್, ಫರೀದಾಬಾದ್ ಇವೆಲ್ಲವೂ ದಿಲ್ಲಿ ಸುತ್ತಮುತ್ತಲಿವೆ ಅಲ್ವಾ. ಹಾಗೆ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದನ್ನು ಹೆಸರಿಟ್ಟು ನಾನು ದೇವೇಗೌಡರ ಪಾಲಿಟಿಕ್ಸನ್ನು ರಿವರ್ಸ್ ಮಾಡುವ ಶಕ್ತಿಯುಳ್ಳಂಥ ಒಕ್ಕಲಿಗ ನಾಯಕ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈ ನಿರ್ಣಯದ ಮೂಲಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ. ತನ್ನ ಸರಹದ್ದನ್ನು ಬೆಂಗಳೂರಿಗೆ ಸೇರಿಸಿಕೊಳ್ಳೋ ಪ್ರಯತ್ನದಲ್ಲೂ ಇದರಲ್ಲಿ ಯಶಸ್ಸು ಸಿಗಬಹುದು. ಅದು ಈಗ ನಾಳೆ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದೇನಿದೆ ಅದರಲ್ಲಿ ಈ ತಾಲೂಕುಗಳು ಈಗ ಡಿ ಕೆ ಶಿವಕುಮಾರ್ ವಾದ ಏನು, ರಾಮನಗರದಿಂದ ದೊಡ್ಡಬಳ್ಳಾಪುರದವರೆಗಿನ ಅನೇಕ ತಾಲೂಕುಗಳು ಹಿಂದೆ ಬೆಂಗಳೂರಿನ ಭಾಗವಾಗಿಯೇ ನೋಡ್ತಾ ಇದ್ರು. ಬಟ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸರಹದ್ದಿನಲ್ಲಿ ಅವು ಬರ್ತಾ ಇರಲಿಲ್ಲ.
ಹೀಗಾಗಿ ಈಗ ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದೇನು ಜಿಲ್ಲೆ ಆಯಿತು, ಅದೇ ರೀತಿಯಲ್ಲಿ ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಜಿಲ್ಲೆ ಆದರೆ ಬೆಂಗಳೂರು ಅನ್ನೋ ಟ್ಯಾಗ್ನಿಂದನೇ ನಮಗೆ ಭೂಮಿಯಲ್ಲಿ ಲಾಭ ಆಗತ್ತೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಆ ವಾದವನ್ನು ಮುಂದಿಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಟೆಕ್ನಿಕಲಿ ಇದು ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ. ಈಗ ನೋಡಿ, ಅನೇಕ ರಾಜ್ಯಗಳಲ್ಲಿ ಹೆಸರುಗಳ ಬದಲಾವಣೆ ಆಗಿವೆ. ಫಾರ್ ಎಕ್ಸಾಂಪಲ್ ಮದ್ರಾಸ್ ಚೆನ್ನೈ ಆಯಿತು, ಬಾಂಬೆ ಇತ್ತು, ಅದು ಮುಂಬೈ ಆಯಿತು. ಅನೇಕ ನಗರಗಳು ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಕೂಡ ಒಂದೆರಡು ಜಿಲ್ಲೆಗಳ ಹೆಸರುಗಳನ್ನು ಬದಲಾಯಿಸಿದರು. ಮಹಾರಾಷ್ಟ್ರದಲ್ಲಿ ಏನು ಔರಂಗಾಬಾದ್ ಇತ್ತು, ಅದು ಸಂಭಾಜಿನಗರ ಆಯಿತು. ಆದರೆ ಅಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಇಲ್ಲೂ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ಗಳು ಆಗಬಹುದು, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಏನನ್ನೂ ಹೇಳದೇ ಇರೋದರಿಂದ. ಬಟ್ ರಾಜ್ಯ ಸರ್ಕಾರಕ್ಕೆ ಅನಿಸ್ತಾ ಇದೆ, ತಾಲೂಕುಗಳ ಹೆಸರುಗಳ ಬದಲಾವಣೆ ಆದರೆ ರೈಲ್ವೆ ಬರುತ್ತೆ, ಜಿಲ್ಲೆ ಹೆಸರಾದರೆ ರೈಲ್ವೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ? ರೈಲ್ವೆ ಅವರೇನು ಬೆಂಗಳೂರು ದಕ್ಷಿಣದ ಬೋರ್ಡನ್ನು ಹಾಕೋಲ್ಲ, ಅವರು ರಾಮನಗರ, ಕನಕಪುರ, ಚನ್ನಪಟ್ಟಣದ ಬೋರ್ಡನ್ನೇ ಹಾಕಬೇಕು. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ ವೆನ್ ಇಟ್ ಕಮ್ಸ್ ಟು ಜಿಯೋ ಲೊಕೇಶನ್ಸ್. ಬಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ದೇವೇಗೌಡರ ನಿರ್ಧಾರ ಮತ್ತು ಕುಮಾರಸ್ವಾಮಿ ಅವರ ನಿರ್ಧಾರವನ್ನು ನಾನು ಬದಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಅದನ್ನು ಯಾರೂ ಕೂಡ ಆ ಒಂದು ಸಾಹಸವನ್ನು ಮಾಡಿರಲಿಲ್ಲ, ನಾನು ಮಾಡ್ತಿದ್ದೀನಿ. ಅದರ ಅರ್ಥ ಏನು ತೋರಿಸ್ತಿದ್ದಾರೆ ಅವರು? ಒಕ್ಕಲಿಗರ ದೇವೇಗೌಡರ ಪರ್ಯಾಯ ನಾಯಕ ಅಂದರೆ ನಾನು ಅನ್ನೋದನ್ನು ಈ ನಿರ್ಣಯಗಳ ಮೂಲಕ ತೋರಿಸುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಿರಬಹುದು ಪ್ರಶಾಂತ್? ಭಾವನಾ, ಇದು ನೋಡಿ, ನಿಶ್ಚಿತವಾಗಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಂದು ಪೊಲಿಟಿಕಲ್ ಸ್ಲಗ್ ಫೆಸ್ಟ್ನ ರೂಪದಲ್ಲಿ ಇದನ್ನು ನೋಡಬಹುದು. ಓಕೆ, ಮುಂದೆ ಈಗ ಕುಮಾರಸ್ವಾಮಿ ಏನು ಹೇಳಿದರು, ನಮ್ಮ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಮತ್ತೆ ಹೆಸರನ್ನು ಬದಲಾಯಿಸ್ತೀವಿ ಅಂತಕ್ಕಂಥ. ಆ ಪೊಲಿಟಿಕಲ್ ಲೀಡರ್ಗಳ ಲೆವೆಲ್ನಲ್ಲಿ ಇದರ ಚರ್ಚೆ, ಇದರ ಒಂದು ರೀತಿಯಾಗಿರ್ತಕ್ಕಂಥ ಹೋರಾಟ ಅನ್ನೋದು ಬಿಟ್ಟರೆ, ಜನಸಾಮಾನ್ಯರಿಗೆ ನೀವು ಬೆಂಗಳೂರು ದಕ್ಷಿಣ ಇಟ್ಟರೇನು, ರಾಮನಗರ ಜಿಲ್ಲೆ ಇಟ್ಟರೇನು ಭಾಳ ಏನೋ ಪರಿಣಾಮ ಬಿದ್ದುಬಿಡುತ್ತೆ, ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಏನೋ ಭಾರಿ ಎದ್ದು ಬಿಡುತ್ತೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇಲ್ಲ. ದಿಸ್ ಈಸ್ ಮಿಯರ್ಲಿ ಎ ಪೊಲಿಟಿಕಲ್ ಫೈಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ದೇವೇಗೌಡರ ಫ್ಯಾಮಿಲಿ. ಅದು ಬಿಟ್ಟರೆ ಏನೋ ಭಾರಿ ದೊಡ್ಡ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಅಂತಕ್ಕಂಥದ್ದು ನಾನು. ಆದರೆ ಈಗ ಇದರಲ್ಲಿ ಇದೇ ಪ್ರಶ್ನೆ, ಅವರವರು ಅಧಿಕಾರದಲ್ಲಿದ್ದಾಗ ಅವರವ್ರ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಇಟ್ಟರೆ ತಪ್ಪೇನು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ವಾದ ಆಗಿರುತ್ತೆ. ಕುಮಾರಸ್ವಾಮಿ ಹೇಳ್ತಿದ್ದಾರೆ, ನಾನು ರಾಮನಗರ ಜಿಲ್ಲೆ ಅಂತಿಟ್ಟೆ, ನೀವು ರಾಮನಗರವನ್ನು ಈಗ ಬೆಂಗಳೂರು ದಕ್ಷಿಣ ಅಂತ ಯಾಕೆ ಬದಲಾಯಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಅವ್ರ ವಾದ. ಈ ಪೊಲಿಟಿಕಲ್ ಫೈಟ್ ನಡೆಯುತ್ತೆ ಬಿಟ್ಟರೆ ಜನಸಾಮಾನ್ಯರು ಇದರಿಂದ ಖುಷಿ ಅಥವಾ ದುಃಖ ಎರಡೂ ಆಗ್ತಾರೆ ಅಂತಕ್ಕಂಥದ್ದು ನನಗೇನು ಅನ್ನಿಸ್ತಾ ಇಲ್ಲ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇನ್ನು ಮೈಸೂರು ಸ್ಯಾಂಡಲ್ ರಾಯಭಾರಿಯಾಗಿ ತಮನ್ನಾ ನೇಮಕವಾಗಿದ್ದು, ನಟಿ ತಮನ್ನಾಗೆ 2 ವರ್ಷಕ್ಕೆ 6,20,00,000 ರೂಪಾಯಿ ಸಂಭಾವನೆ. ನಟಿ ತಮನ್ನಾ ನೇಮಕಕ್ಕೆ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಪರಭಾಷೆಯ ನಟಿ ನೇಮಕಕ್ಕೆ ಸಂಘಟನೆಗಳ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ತಮನ್ನಾ ನೇಮಕ ರದ್ದು ಮಾಡಿ ಅಂತ ಸಂಘಟನೆಗಳು ಒತ್ತಾಯಿಸ್ತಾ ಇವೆ. ಕನ್ನಡದ ನಟಿ ರಾಯಭಾರಿಯಾಗಬೇಕು ಅಂತ ಆಗ್ರಹಿಸಿದ್ದು ಮೈಸೂರು ಸ್ಯಾಂಡಲ್ ಕಾರ್ಖಾನೆ ಮುಂದೆ ಇವತ್ತು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿವೆ ಸಂಘಟನೆಗಳು. ಕನ್ನಡದ ನಟಿ ಅದಕ್ಕೆ ರಾಯಭಾರಿಯಾಗಬೇಕು ಅನ್ನೋದು ವಾದ. ಪರಭಾಷಾ ನಟಿಯನ್ನ ಕರೆದುಕೊಂಡು ಬಂದು ಮೈಸೂರು ಸ್ಯಾಂಡಲ್ ಸೋಪಿಗೆ ರಾಯಭಾರಿಯಾಗಿ ಯಾಕೆ ಮಾಡ್ತಾ ಇದ್ದೀರಿ, ಕನ್ನಡದ ನಟಿಯನ್ನೇ ಆಯ್ಕೆ ಮಾಡಿ ಅಂತ ಸಂಘಟನೆಗಳು ಆಗ್ರಹಿಸ್ತಾ ಇವೆ. ಮೈಸೂರು ಸ್ಯಾಂಡಲ್ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಗಬೇಕು, ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮಾಡೋದಕ್ಕೆ ತಮನ್ನಾ ನೇಮಕ ಮಾಡಲಾಗಿದೆ ಅಂತ ತಮನ್ನಾ ನೇಮಕದ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಮೈಸೂರು ಸ್ಯಾಂಡಲ್ ದೇಶಾದ್ಯಂತ ಬ್ರ್ಯಾಂಡ್ ಮಾಡಬೇಕು, ಪ್ಯಾನ್ ಇಂಡಿಯಾ ನಟಿಯನ್ನ ಹುಡುಕಿ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಇಬ್ಬರು ಸಚಿವರು ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ.
ಸ್ಯಾಂಡಲ್ ಸೋಪು ಇದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆ. ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವು ನಾನು. ಕಾಂಪಿಟೇಟಿವ್ ಫೀಲ್ಡ್ ಇದು, ವ್ಯಾಪಾರ ಇದು, ಬಿಸ್ನೆಸ್ಸು, ಟ್ರೇಡು. ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ನಾವು ವಿದೇಶಕ್ಕೂ ಕೂಡ ಇದನ್ನು ಒಯ್ಯಬೇಕು ಅಂತೇಳಿ ಈಗಾಗಲೇ ಇದೆಲ್ಲವೂ ಕೂಡ ಒಂದು ಪ್ಲಾನ್ ಸ್ಟ್ರಾಟಜಿ. ಈ ತಮ್ಮಣ್ಣ ಭಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂತೇಳಿ ತಮ್ಮಣ್ಣ ಭಾಟಿ ಅವ್ರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ, ಯಾರು ಖುಲ್ಲಾ ಆಗಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತದೆ. ಉಳಿದಂಥ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ಅವರು ಫ್ರೀ ಇರುವಂತಹದ್ದು ಮತ್ತು 2 ವರ್ಷ ಅವರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಪಿಕೊಂಡು ಇವತ್ತು ಇದು ಮಾಡಿದವರು ತಮ್ಮಣ್ಣ ಭಾಟಿ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಭಾಳ ಅವ್ರದೇ ಒಂದು ಪ್ರಾಡಕ್ಟ್, ಅವ್ರದೇ ಒಂದು ಬ್ರ್ಯಾಂಡ್ ಇದೆ ನಮಗೆ ಅವರು. ಹೀಗಾಗಿ ಇದೆಲ್ಲವನ್ನ ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ಕಂಡಿದ್ದೀವಿ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಉಡುಗೆ ತರಬೇಕು ಅಂತಿಲ್ಲ. ನೋಡಿ, ಅದಕ್ಕೆ ಈಗಾಗಲೇ ಮಾನ್ಯ ಸಚಿವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಏನಂದರೆ, ವಿ ವಾಂಟ್ ಟು ಟೇಕ್ ದಿಸ್ ಬ್ರ್ಯಾಂಡ್ ಪ್ಯಾನ್ ಇಂಡಿಯಾ. ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ರೆ ಕನ್ನಡ ಭಾಷೆ ಮಾಡ್ತಾಯಿದ್ರು. ಬಟ್ ಅವ್ರೇನು ಹೇಳಿದ್ದಾರೆ ಅಂದರೆ, ನಾವು ವಿ ವಾಂಟ್ ಟು ಟೇಕ್ ದಿಸ್ ಪ್ರಾಡಕ್ಟ್ ಪ್ಯಾನ್ ಇಂಡಿಯಾ. ಇಡೀ ದೇಶದಲ್ಲಿ ಇದಕ್ಕೆ ನಾವು ಮಾರ್ಕೆಟಿಂಗ್ ಮಾಡಬೇಕಾಗಿರೋದ್ರಿಂದ ಒಂದು ಪ್ಯಾನ್ ಇಂಡಿಯಾ ಫೇಸ್ ಒಂದು ನಟರಿದ್ದರು ಕರ್ನಾಟಕದಲ್ಲಿ ಅಂಥವ್ರನ್ನೆಲ್ಲ ಬಿಟ್ಟು ಅವ್ರನ್ನೇ ಯಾಕೆ ಮಾಡಿದಾರೆ ಅಂತ. ಇಲ್ಲ, ಅದು ಯಾಕೆ ಮಾಡಿದ್ದಾರೆ ಅಂದರೆ, ನೀವು ಇವ್ರು ಮಾಡಿದ್ರಿ, ಇವ್ರು ಯಾಕೆ ಮಾಡಿದ್ರಿ, ಅವ್ರು ಮಾಡಿದ್ರೆ ಅವ್ರು ಯಾಕೆ ಮಾಡಿದ್ರಿ, ಇದು ಪ್ರಶ್ನೆ ಇದಕ್ಕೆ ಅಂತ್ಯ ಇದೆಯಾ ನೋಡಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದ್ಸಲ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈ ಇಶ್ಯೂನ ನೀವು ಹೆಂಗೆ ನೋಡ್ತೀರಿ? ಸಿ, ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಇಶ್ಯೂ, ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಭಾವನೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಇದನ್ನು ವಿರೋಧಿಸುವ ಹಕ್ಕು ಕನ್ನಡಪರ ಸಂಘಟನೆಗಳಿಗೆ, ಯಾವುದೇ ವ್ಯಕ್ತಿಗೆ ನಿಶ್ಚಿತವಾಗಿದೆ. ಇಲ್ಲ, ನಮ್ಮ ಬ್ರ್ಯಾಂಡಿಗೆ ಒಬ್ಬ ಕನ್ನಡತಿಯನ್ನು ತರಬೇಕಾಗಿತ್ತು ಅಂತಕ್ಕಂಥದ್ದನ್ನು ಹೇಳುವ ಅಧಿಕಾರ, ಪ್ರತಿಭಟಿಸುವ ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೊಟ್ಟಿದೆ. ಆದರೆ ಮಾರುಕಟ್ಟೆ ಮತ್ತು ಬಿಸ್ನೆಸ್ ಇದೆ ಅಲ್ವಾ, ದಿಸ್ ಇಸ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಸ್ಟೋರಿ. ಈಗ ಎಂ ಬಿ ಪಾಟೀಲ್ ಏನು ಹೇಳ್ತಿದ್ದಾರೆ ನೋಡಿ, ನೀವು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ನ ನೀವು ಬ್ಯಾಲೆನ್ಸ್ ಶೀಟನ್ನು ತೆಗೆದು ನೋಡಿದರೆ, ನಾನು ನಿನ್ನೆ ಈ ಪ್ರಕರಣ ಬಂದಮೇಲೆ ತೆಗೆದು ನೋಡ್ತಾ ಇದ್ದೆ, ಕಳೆದ ವರ್ಷ 18% ಗ್ರೋತ್ ಇದೆ. 1350 ಕೋಟಿ ಏನೋ ಬಿಸ್ನೆಸ್ ಮಾಡಿತ್ತು 2023-24. ಅದಾದಮೇಲೆ ಅರೌಂಡ್ 1580 ಕ್ರೋರ್ಸ್, ಅಂದರೆ 1580 ಕೋಟಿ. ಅದರಲ್ಲಿ ಹೆಚ್ಚು ಕಡಿಮೆ 178 ಕ್ರೋರ್ಸ್ ಇವರು ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆ ಪ್ರಾಫಿಟ್ 2,200 ಕೋಟಿ ರೂಪಾಯಿ ಆಗಿದೆ. ಆ ಹಣ ಎಲ್ಲಿಂದ ಬರ್ತಿದೆ ಅಂತಕ್ಕಂಥದ್ದು ನೋಡಿದಾಗ ಅದು ಬರೀ ಕರ್ನಾಟಕದಿಂದ ಬರ್ತಾ ಇಲ್ಲ. ಆ್ಯಂಡ್ ದಟ್ ಈಸ್ ಎ ಬಿಸ್ನೆಸ್ ವೆಂಚರ್. ಅಲ್ಲಿ ನಾವು ಕರ್ನಾಟಕದ ಸೋಪ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಅದು ಲಾಸಲ್ಲಿ ನಡೆದ್ರೆ ಉಪಯೋಗ ಇಲ್ಲ. ಅದು ನಾಳೆ ಕರ್ನಾಟಕ ಸರ್ಕಾರಕ್ಕೆ ಹಣ ಬರುತ್ತೆ. ಹೀಗಾಗಿ ಎಂ ಬಿ ಪಾಟೀಲ್ ಹೇಳ್ತಿರೋದೇನು ಅಥವಾ ಸರ್ಕಾರ ಹೇಳ್ತಿರೋದೇನು ಅಂತಂದರೆ, ಇಲ್ಲ, ಒಬ್ಬ ನ್ಯಾಷನಲಿ ರಿಕಗ್ನೈಸೇಬಲ್ ಬ್ರ್ಯಾಂಡ್ ಬೇಕು. ಮತ್ತು ಸೋಪಿನ ಬ್ರ್ಯಾಂಡ್ನಲ್ಲಿ ಏನಿದೆ, ಬಹುತೇಕ ನಟಿಯರು ಒಂದೊಂದು ಸೋಪಿನ ಬ್ರ್ಯಾಂಡನ್ನು ವರ್ಷಾನುಗಟ್ಟಲೆ, ಈಗ ಲಕ್ಸ್ ಸುಂದರಿಯರು ನಾವು ನೋಡ್ತಾನೆ ಬಂದಿದ್ದೀವಿ ಆ ಜಾಹೀರಾತನ್ನು. ಹೀಗಾಗಿ ತಮನ್ನಾ ಭಾಟಿಯಾ ಫ್ರೀ ಇದ್ದರು, ನಮ್ಮ ಬಜೆಟ್ಟಿಗೆ ನಿಲುಕುವಂತಿದ್ರು. ದೀಪಿಕಾ ಪಡುಕೋಣೆ ಮತ್ತು ಇನ್ನೊಬ್ಬ ಕನ್ನಡದ ನಟಿ ಏನಿದ್ದಾರೆ ಅವರನ್ನೂ ಕೂಡ ನಾವು ಸಂಪರ್ಕಿಸಿದ್ವಿ. ಬಟ್ ಅವರು 25-26 ಕೋಟಿ ರೂಪಾಯಿ ಹಣವನ್ನು ಕೇಳ್ತಾಯಿದ್ರು. ಆ ಕಾರಣದಿಂದ ತಮನ್ನಾ ಭಾಟಿಯಾ ಅವರನ್ನು ನಾವು ಮಾಡಿದ್ದೀವಿ 6 ಕೋಟಿ 20 ಲಕ್ಷಕ್ಕೆ 2 ವರ್ಷ 2 ದಿನ ಅಂತಕ್ಕಂಥ ಸಮಜಾಯಿಷಿಯನ್ನು ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತಕ್ಕಂಥದ್ದು ನೀವು ನಿಷ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ರೂಪೇಶ್ ರಾಜಣ್ಣ ಇರ್ಬೋದು, ನಾರಾಯಣಗೌಡರು ಇರ್ಬೋದು, ಅವ್ರಿಗೆ ಪ್ರತಿಭಟಿಸುವ ಹಕ್ಕಿಲ್ವಾ? ಅವರ ಆಶಯ ಏನು ಅಂತಂದರೆ, ಕನ್ನಡದ ಬ್ರ್ಯಾಂಡ್ ಇದೆ, ಇನ್ನೊಬ್ಬ ಕನ್ನಡದ ನಟಿಗೆ ಆ ಹಣ ಹೋಗಿ ಅವಳು ಒಬ್ಬ ರೂಪದರ್ಶಿಯಾಗಿ ಬ್ರ್ಯಾಂಡ್ ಅಂಬಾಸಡರ್ ಆಗಬೇಕಿತ್ತು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಪ್ರತಿಭಟಿಸ್ತಿದ್ದಾರೆ. ಅದರಲ್ಲಿ ತಪ್ಪಿದೆ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಬಟ್ ಸಿ, ಬಿಸ್ನೆಸ್ ಮಾರ್ಕೆಟ್ ದೇ ಡಿಸೈಡ್ ಎವ್ರಿಥಿಂಗ್. ಈಗ ನೀವು ಒಂದು ಮಾರುಕಟ್ಟೆಯಲ್ಲಿ ಒಂದು ವ್ಯಾಪಾರ ಮಾಡ್ತಿದ್ದೀರಿ ಅಂತಂದಾಗ
ದಿಲ್ಲಿಯೋ ನಾರ್ತ್ ಇಂಡಿಯಾದಲ್ಲಿರ್ಬೋದು ಅಥವಾ ನಿಮಗೆ ದಕ್ಷಿಣ ಭಾರತದ ಇತರ ರಾಜ್ಯಗಳಲ್ಲೂ ಕೂಡ ತಮನ್ನ ಭಾಟಿಯಾ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಕೆಲಸ ಮಾಡಿರೋದ್ರಿಂದ ದಕ್ಷಿಣದ ಇತರ ರಾಜ್ಯಗಳಲ್ಲೂ ಕೂಡ ತಮನ್ನ ಭಾಟಿಯಾಗ ಒಂದು ಅಪೀಲ್ ನಿಶ್ಚಿತವಾಗಿದೆ. ಅದರ ಲಾಭವನ್ನು ನಾವು ಪಡ್ಕೊಳ್ತೀವಿ, ಬಿಸ್ನೆಸ್ ಕಾರಣದಿಂದ ನಮಗೆ ಲಾಭ ಆಗುತ್ತೆ ಮತ್ತು 6 ಕೋಟಿ ಇಸ್ ಫೀಸಿಬಲ್ ಫಾರ್ ಅಸ್, ಎಫೋರ್ಡೆಬಲ್ ಫಾರ್ ಅಸ್ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ನನಗನ್ಸುತ್ತೆ ಭಾವನ ಇದರಲ್ಲಿ ನೀವು ಸರಿ ತಪ್ಪು ಅಂತಕ್ಕಂಥದ್ದನ್ನು ನಿಷ್ಕರ್ಷೆಗೆ ಬಂದುಬಿಡತಕ್ಕಂಥ ವಿಷಯ ಅಲ್ಲ ಇದು. ಸರ್ಕಾರ ಬಿಸ್ನೆಸ್, ಎಂ ಬಿ ಪಾಟೀಲ್ ಪ್ಯೂರ್ಲಿ ಬಿಸ್ನೆಸ್ ದೃಷ್ಟಿಯಿಂದ ಹೇಳ್ತಿದ್ದಾರೆ. ಆ ಕಾರಣದಿಂದ ನಾವು ತಮನ್ನ ಭಾಟಿಯಾನ ರೂಪದರ್ಶಿಯಾಗಿ ತಂದ್ವಿ ಅಂತಕ್ಕಂಥದ್ದು. ಈಗ ಹಣದ ಬಗ್ಗೆ ಕೂಡ ಕೆಲವರು ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಇದು ಸೋಷಿಯಲ್ ಮೀಡಿಯಾದ ಸ್ಟ್ರೆಂತು ಕೂಡ ಹೌದು, ಇದು ಸೋಷಿಯಲ್ ಮೀಡಿಯಾದ ಬ್ಯೂಟಿ ಕೂಡ ಹೌದು, ವೀಕ್ನೆಸ್ ಕೂಡ ಹೌದು. ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತವೆ. ಆಗಲಿ, ಈಗ ನೋಡಿ, ನೀವು 30% ಟ್ಯಾಕ್ಸ್ ಹೋಗುತ್ತೆ ಯಾವುದೇ ಒಬ್ಬ ನಟಿ. ನಾನು ತಮನ್ನ ಭಾಟಿಯಾ ಒಂದು ಚಿತ್ರಕ್ಕೆ ಒಂದು ಐಟಮ್ ಸಾಂಗಿಗೆ ಬಂದರೆ ಎಷ್ಟು ಹಣ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ನೋಡಿದಾಗ ಇದರ 2 ಪಟ್ಟು ಹಣವನ್ನು ಅವರು ಐಟಮ್ ಸಾಂಗ್ಗಳಿಗೆ ತಗೋತಾರೆ. ಹೀಗಾಗಿ ರೂಪದರ್ಶಿಯಾಗಿ ತರ್ತಕ್ಕಂಥ ಸಂದರ್ಭದಲ್ಲಿ ನೆಗೋಷಿಯೇಷನ್ ನಡೆದಿದೆ. 6 ಕೋಟಿಯಷ್ಟು ಹಣವನ್ನು ತೆಗೆದುಕೊಂಡು 2 ವರ್ಷದ ಕಾಲ ಅವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೇರೆ ಸೋಪ್ ಬ್ರ್ಯಾಂಡ್ ಮಾಡದಂತೆ ಬ್ಲಾಕ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಕನ್ನಡ ಸಂಘಟನೆಗಳದ್ದು ಇದಕ್ಕೆ ವಿರೋಧ ಇದೆ. ವಾಟಾಳ್ ನಾಗರಾಜ್ ಅವರ ಹೇಳಿಕೆಯನ್ನು ನೀವು ಗಮನಿಸಿದ್ರಿ, ಯಾರು ತಮ್ಮನ್ನ ಬೇಡ, ಯಾರು ಸುಮನ್ನ ಬೇಡ, ನನ್ನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀವಿ. ಜೋಕ್ಸ್ ಅಪಾರ್ಟ್, ದಿಸ್ ಇಸ್ ಅ ಪ್ಯೂರ್ಲಿ ಬಿಸ್ನೆಸ್ ಡಿಸಿಷನ್ ಅಂತ. ರೈಟ್ ಪ್ರಶಾಂತ್, ಧನ್ಯವಾದ. ಬಿಜೆಪಿ ರೆಬಲ್ ಸಭೆಯ ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹೆಸರಿಗಷ್ಟೇ ಅಕ್ರಮ ವಲಸಿಗರ ಬಗ್ಗೆ ಮೀಟಿಂಗ್ ಇದು, ಆದ್ರೆ ಅಸಲಿಗೆ ರೆಬಲ್ಸ್ ಸಭೆ ಸೇರಿದ್ದ ಉದ್ದೇಶನೇ ಬೇರೆಯಾಗಿತ್ತು. ಹಾಗಾದ್ರೆ ಆ ಉದ್ದೇಶ ಏನು? ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾತಕ್ಕಾಗಿ ಸಭೆ ನಡೆಸಿದ್ರು, ಏನೇನು ಚರ್ಚೆ ಆಯಿತು, ಯಾವುದರ ಬಗ್ಗೆನೂ ಕೂಡ ರೆಬಲ್ಸ್ ನಾಯಕರು ಇಲ್ಲಿವರೆಗೆ ಗುಟ್ಟು ಬಿಟ್ಕೊಟ್ಟಿಲ್ಲ. ರೆಬಲ್ಸ್ ನಾಯಕರ ಸಭೆಯ ಹಿಂದೆ ಒಂದು ರಣತಂತ್ರ ಇದೆ. ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ, ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ರೆಬಲ್ಸ್ ಸಭೆಯ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಹೆಸರಿಗೆ ಮಾತ್ರ ಇದು ಅಕ್ರಮ ವಲಸಿಗರ ಬಗ್ಗೆ ಮೀಟಿಂಗ್, ಆದ್ರೆ ಅಸಲಿಗೆ ಈ ಸಭೆ ಸೇರಿದ್ದ ಉದ್ದೇಶವೇ ಬೇರೆ. ಸಭೆಗೆ ಹಾಜರಾಗಿದ್ದ ನಾಯಕರನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಯಾವ ರೆಬಲ್ಸ್ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಏನೇನು ಚರ್ಚೆ ಆಯಿತು, ಯಾಕೆ ಚರ್ಚೆ ಆಯಿತು, ಇದ್ರ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿಲ್ಲ. ಆದ್ರೆ ಸಭೆಯ ಒಳಗಿನ ಮಾಹಿತಿ ನಿಮ್ಮವರೆಗೆ ನಾವು ತಂದಿದ್ದೀವಿ. ನಿನ್ನೆಯ ರೆಬಲ್ಸ್ ಸಭೆಯಲ್ಲಿ ಯತ್ನಾಳ್ ಬಗ್ಗೆ ಚರ್ಚೆಯಾಗಿದೆ. ಯತ್ನಾಳ್ರನ್ನ ಪಕ್ಷಕ್ಕೆ ವಾಪಸ್ ಕರೆತರೋದಕ್ಕೆ ರಣತಂತ್ರ. ಹೈಕಮಾಂಡ್ ಮನವೊಲಿಕೆಗೆ ಗೇಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ ರೆಬಲ್ಸ್. ಪ್ಲಾನ್ ಆಫ್ ಆಕ್ಷನ್ ಸಿದ್ಧ ಮಾಡಿದ್ದಾರೆ ರೆಬಲ್ಸ್. ಯತ್ನಾಳ್ ಜೊತೆ ಶೀಘ್ರದಲ್ಲೇ ಮಾತುಕತೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯತ್ನಾಳ್ ಜೊತೆ ಮಾತಾಡುವಾಗ ತಮ್ಮ ವರ್ತನೆ ನೀವು ಬದಲಾಯಿಸಿಕೊಳ್ಬೇಕು ಅಂತ ಸಲಹೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ನೀವೊಂದು ಪತ್ರ ಬರೀರಿ ಅಂತ ಸಲಹೆ ಕೊಡೋರಿದ್ದಾರೆ. ಯತ್ನಾಳ್ಗೆ ಸೂಚನೆ ನೀಡಲಿದ್ದಾರೆ ರೆಬಲ್ ಟೀಮ್. ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒತ್ತಡ ತರೋದಕ್ಕೆ ನಿರ್ಧರಿಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಒತ್ತಡ, ಮತ್ತೊಂದು ಕಡೆ ರೆಬಲ್ ನಾಯಕ ಯತ್ನಾಳ್ಗೆ ತಮ್ಮ ವರ್ತನೆ ಬದಲಾಯಿಸಿಕೊಳ್ಳಿ, ಒಂಚೂರು ಪತ್ರ ಬರೀರಿ ಹೈಕಮಾಂಡ್ಗೆ ಅಂತ ಹೇಳೋರಿದ್ದಾರೆ. ನಿರಂತರವಾಗಿ ಯತ್ನಾಳ್ ವಾಗ್ದಾಳಿಯ ಮೂಲಕವೇ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆ ಸಂದರ್ಭದಲ್ಲೂ ರೆಬಲ್ ನಾಯಕರು ಹೇಳ್ತಾ ಇದ್ರು, ಒಂದು ಚೂರು ಕಂಟ್ರೋಲ್ ಅಲ್ಲಿರಿ, ಹೆಚ್ಚು ಮಾತಾಡೋದಕ್ಕೆ ಹೋಗಬೇಡಿ, ತೆಗಳೋದಕ್ಕೆ ಹೋಗಬೇಡಿ ಅಂತ. ಆದರೆ ಯಾರ ಸಲಹೆಯನ್ನು ಯತ್ನಾಳ್ ಕೇಳಿರಲಿಲ್ಲ. ಇದರಿಂದಾಗಿ ಹೈಕಮಾಂಡ್ ತನ್ನ ನಿರ್ಧಾರ ತೆಗೆದುಕೊಂಡಿತ್ತು. ಈಗ ಮತ್ತೆ ರೆಬಲ್ಸ್ ಯತ್ನಾಳ್ರನ್ನ ಪಕ್ಷಕ್ಕೆ ಕರೆತರೋದಕ್ಕೆ ಕಸರತ್ತು ಶುರು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಒಂದು ಯತ್ನಾಳ್ರ ಜೊತೆ ಒಂದು ಮೀಟಿಂಗ್ ಆಗಬೇಕು, ತಮ್ಮ ನಡವಳಿಕೆ ಬದಲಾಯಿಸಿಕೊಳ್ಬೇಕು, ಹೈಕಮಾಂಡ್ಗೆ ಒಂದು ಪತ್ರ ಬರೀಬೇಕು. ಮತ್ತೊಂದು ಕಡೆ ಹೈಕಮಾಂಡ್ಗೂ ಕೂಡ ಮನವೊಲಿಸಿ ಯತ್ನಾಳ್ರವರ ಬಗ್ಗೆ ಮಾತಾಡಿ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರೋದಕ್ಕೆ ಒತ್ತಡ ಹಾಕಬೇಕು ಅನ್ನೋದು ರೆಬಲ್ಸ್ ನಾಯಕರ ಚರ್ಚೆಯ ಒಳಗಿನ ಮಾಹಿತಿ.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗಾಗಲೇ ಮಡಕೆ ಒಡೆದಿದೆ, ಈಗ ಅದನ್ನ ಮತ್ತೆ ಅಂಟಿಸೋ ಪ್ರಯತ್ನನ ರೆಬಲ್ಸ್ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಇಸ್ ಇಟ್ ಪಾಸಿಬಲ್? ಓಕೆ, ಯತ್ನಾಳ್ ಕಡೆಯಿಂದ ಮುಂದೆ ಯೋಚನೆ ಮಾಡೋಣ, ಆದ್ರೆ ಹೈಕಮಾಂಡ್ ಆ ಮನಸ್ಥಿತಿಯಲ್ಲಿ ಇದೆಯಾ ಈಗ? ನೋಡಿ, ಹೈಕಮಾಂಡ್ ಯಾವುದೇ ರೆಬೆಲ್ಸ್ ನಾಯಕರ ಸಭೆಗಳನ್ನು ನಡೆಸಿ ಅನೇಕ ತಟಸ್ಥ ಬಣ ಹೋಗಿ ಹೈಕಮಾಂಡ್ ನಾಯಕರನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗಲೂ ಯತ್ನಾಳ್ರ ಪದೇ ಟೈರೇಡ್ಗಳೇನಿದ್ವು, ಏನು ಹೇಳಿಕೆಗಳಿದ್ವು, ಅವುಗಳಿಂದಾಗಿ ಹೈಕಮಾಂಡ್ ಯತ್ನಾಳ್ರನ್ನು ಉಳಿಸ್ಕೊಳ್ತಕ್ಕಂಥ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಹೀಗಾಗಿ ಯತ್ನಾಳ್ರ ಉಚ್ಚಾಟನೆ ಆಯಿತು. ಭಾಳ ಒಂದು ಸುದೀರ್ಘವಾಗಿರ್ತಕ್ಕಂಥ ಕಾಲಾವಧಿಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಈಗ ರೆಬೆಲ್ಸ್ ನಾಯಕರಿಗೆ ಅನಿಸ್ತಾ ಇದೆ, ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ದೇವೇಂದ್ರ ಫಡ್ನವೀಸ್ ಜೊತೆ ಒಂದು ಫ್ರೆಂಡ್ಶಿಪ್ ಇದೆ, ದೇವೇಂದ್ರ ಫಡ್ನವೀಸ್ ಮೂಲಕ ಒತ್ತಡವನ್ನು ಹಾಕಬೇಕು. ಅರವಿಂದ್ ಲಿಂಬಾವಳಿ ABVP ಹಿನ್ನೆಲೆಯವರಾದ ಕಾರಣ ಇವತ್ತೇನು JP ನಡ್ಡಾದಿಂದ ಹಿಡಿದು ಧರ್ಮೇಂದ್ರ ಪ್ರಧಾನ್ ಎಲ್ಲ ಇದ್ದಾರೆ, ಅವ್ರಿಗೆ ಅರವಿಂದ್ ಲಿಂಬಾವಳಿ ಜೊತೆ ಒಂದು ಸಂಬಂಧಗಳಿವೆ. ಅವುಗಳನ್ನು ಬಳಸ್ಕೊಂಡು ಯತ್ನಾಳ್ರನ್ನು ಉಚ್ಚಾಟನೆ ಏನಾಗಿದ್ದಾರೆ ಅವರನ್ನು ವಾಪಸ್ ತರಬಹುದಾ, ಮತ್ತು RSSನಲ್ಲೂ ಕೂಡ ಯತ್ನಾಳ್ರ ಬಗ್ಗೆ ಒಂದು ಸಿಂಪತಿ ಇದೆ, ಅದನ್ನು ಬಳಸ್ಕೊಂಡು ವಾಪಸ್ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ರೆಬೆಲ್ಸ್ ಟೀಮ್ ಮಾಡ್ತಾ ಇದೆ. ಒಂದೆರಡು ಸಭೆಗಳನ್ನು ನಡೆಸಿದೆ. ಆದರೆ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಎಲ್ಲೂ ಇಂಡಿಕೇಶನ್ಸ್ಗಳನ್ನ ಕೊಟ್ಟಿಲ್ಲ. ನಾನು ನಿನ್ನೆ ಬಸವ ಮೃತ್ಯುಂಜಯ ಸ್ವಾಮಿಗಳು ಬಸವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ದಿಲ್ಲಿಗೆ ಹೋಗಿದ್ದರು. ಅವ್ರು ಹೇಳ್ತಾರೆ, ಕೇಂದ್ರದ ನಾಯಕರ ಜೊತೆ ನಾನು ಮಾತನಾಡಿದೆ, ಅವರು ವಾಪಸ್ ತೊಗೊಂಡು ಬನ್ನಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಆದರೆ ಎಲ್ಲೂ ಆ ಇಂಡಿಕೇಶನ್ಸ್ಗಳು ಹೈಕಮಾಂಡ್ನಿಂದ ಕಾಣ್ತಾ ಇಲ್ಲ. ನನಗನ್ಸುತ್ತೆ 2 ಕಾರಣಗಳಿಂದ ರೆಬೆಲ್ಸ್ ಮೀಟಿಂಗ್ ನಡೀತಾ ಇದೆ. ಒಂದು, ವಿಜೇಂದ್ರ ಎಲ್ಲೂ ಕೂಡ ಯತ್ನಾಳ್ರ ಉಚ್ಚಾಟನೆಯ ನಂತರ ಈ ತಂಡವನ್ನು ನಾನು ಇಂಟಿಗ್ರೇಟ್ ಮಾಡ್ಕೊಳ್ತೀನಿ ಅನ್ನುವ ಪ್ರಯತ್ನವನ್ನು ಅವ್ರು ಮಾಡ್ತಾಯಿಲ್ಲ. ಅವ್ರಿಗೆ ಅನಿಸ್ತಾ ಇದೆ ಎಷ್ಟು ದೂರ ಇರ್ತಾರೋ ದೂರ ಇರಲಿ, ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. ರೆಬೆಲ್ಸ್ ಟೀಮ್ಗೆ ಅನಿಸ್ತಾ ಇದೆ ಯತ್ನಾಳ್ರ ಉಚ್ಚಾಟನೆ ಆಯಿತು, ಅವ್ರು ನಾವು ಪಕ್ಷ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಈ ಕಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟಿಗ್ರೇಟ್ ಮಾಡುವ ಇನಿಷಿಯೇಷನ್ ತೋರಿಸ್ತಾ ಇದ್ದಾಗ ನಮ್ಮ ರಿಲೆವೆನ್ಸ್ ಪಾಲಿಟಿಕ್ಸ್ನಲ್ಲೇನು, ಭಾರತೀಯ ಜನತಾ ಪಾರ್ಟಿಯಲ್ಲೇನು ಅಂತಕ್ಕಂಥದ್ದು ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಈ ತಂಡಕ್ಕೆ ಅನಿಸ್ತಾ ಇರ್ತಕ್ಕಂಥ ಅಂಶ. ಆ ಕಾರಣದಿಂದ ನಾವೆಲ್ಲಾದರೂ ಯತ್ನಾಳ್ರನ್ನು ವಾಪಸ್ ತರತಕ್ಕಂಥ ಒಂದು ಕ್ಯಾಂಪೇನ್ ಮಾಡಬೇಕು ಅನ್ನುವ ಪ್ರಯತ್ನವನ್ನು ರೆಬೆಲ್ಸ್ ಟೀಮ್ ಮಾಡ್ತಾಯಿದೆ. ಬಟ್ ನೋಡಿ, ರಾಜಕಾರಣದಲ್ಲಿ ಭವನ ಚುನಾವಣೆ ಬಂದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ 2 ತಿಂಗಳ ಹಿಂದೆ ಮಾಡಿದ ನಿರ್ಣಯವನ್ನು ತಕ್ಷಣಕ್ಕೆ ಅದನ್ನು ಬದಲಿಸಿ ಯತ್ನಾಳ್ರನ್ನ ಪಾರ್ಟಿಯಲ್ಲಿ ತಂತು ಅಂತ ಅನ್ಕೊಳ್ಳೋಣ, ಹೈಪೋಥೆಟಿಕಲಿ. ವಾಟ್ ಈಸ್ ದೇರ್ ಫಾರ್ ವಿಜಯೇಂದ್ರ? ಯತ್ನಾಳ್ರಿಗೆ ಅದರಿಂದ ಏನು ಸಿಗುತ್ತೆ, ಏನು ಲಾಭ ಆಗುತ್ತೆ, ಯಾವ ಪೋಸ್ಟ್ನಲ್ಲಿ ತರುತ್ತೆ, ಈ ಎಲ್ಲ ಅಂಶಗಳು ಡಿಸೈಡ್ ಆಗೋದು ಹೊರತು ಇಷ್ಟು ಬೇಗ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಸ್ಥಿತಿಗತಿ ಇಲ್ಲ. ರೈಟ್ ಪ್ರಶಾಂತ್, ಥ್ಯಾಂಕ್ ಯು. ರೈಟ್, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋಣ. ಮುಂದಿನ ದಿನಗಳಲ್ಲಿ ರೆಬಲ್ಸ್ ಟೀಮ್ನ ಮುಂದಿನ ಹೆಜ್ಜೆ ಏನಿರುತ್ತೆ ಅಂತ ಕಾದ್ ನೋಡೋಣ. ಇದು ಇವತ್ತಿನ ಪಾರ್ಟಿ ರೌಂಡ್ಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.